ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಚಿವರುಗಳು ಕೂಡ ಇವತ್ತು ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಾಡೋದಿಲ್ಲ, ಯೋಜನೆ ಎಲ್ಲರಿಗೂ ತಲುಪಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಗ್ಯಾರಂಟಿ ಕೂಡ ವಾಪಸ್ ಪಡೆಯೋದಿಲ್ಲ ಅಂತ ಹಾಸನದಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಗ್ಯಾರಂಟಿಯನ್ನ ಮುಂದುವರಿಸಿಕೊಂಡು ಹೋಗ್ತೇವೆ, ಅನುಮಾನ ಬೇಡವೇ ಬೇಡ ಅಂತ ರಾಜಣ್ಣ ಹೇಳಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ಹೇಳಿದ್ದಾರೆ. ಕ್ಯಾಬಿನೆಟ್ ಬಂದಾಗ ಗೊತ್ತಾಗುತ್ತೆ, ಬಿಟ್ಬಿಡಿ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಹೇಳಿದ್ದಾರೆ, 5 ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್, ನೋ ಡಿಸ್ಕ್ರಿಮಿನೇಷನ್. ಈ ರಾಜ್ಯದಲ್ಲಿರುವಂತಹ BPL APL ಯಾರಿದ್ದಾರೆ ಎಲ್ರಿಗೂ ಈ 5 ಯೋಜನೆಗಳು ತಲುಪ್ತವೆ. ಎಲ್ರಿಗೂ ಇದು ಯೋಜನೆಗಳು ಯಾವ್ದು ಒಬ್ಬರಿಗೂ ಕಮ್ಮಿ ಆಗಲ್ಲ. ಈಗ ಯಾರೇನಾದ್ರು ಹೇಳ್ಕೊಳ್ಳಿ, ನಮ್ಮ ಕೇಂದ್ರದಿಂದ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿಗಳ ಬಗ್ಗೆ ಯಾರು ಮಾತಾಡಕೂಡದು, ಯಾವುದೇ ಗ್ಯಾರಂಟಿ ವಾಪಸ್ ತೆಗಿತೀವಿ ಅನ್ನೋದು ಇಲ್ಲ, ಏನಿಲ್ಲ, ಇರೋವನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಕೂಡ ಸಾರ್ವಜನಿಕರಿಗೆ ಮತ್ತೆ ಫಲಾನುಭವಿಗಳಿಗೆ ಹೇಳ್ತಕ್ಕಂಥದ್ದು, ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. ಏನು ನಾವು ಚುನಾವಣಾ ಪೂರ್ವದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೋ ಆ ಪ್ರಕಾರ 5 ಗ್ಯಾರಂಟಿ ಜಾರಿ ಮಾಡಿದ್ದೀವಿ, ಅದು ನಿರಂತರವಾಗಿ ಜಾರಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ, ಯಾಕಂದ್ರೆ ಕ್ಯಾಬಿನೆಟ್ ಅಲ್ಲಿ ಹೋದಂತಾಗೆ ಮುಂದೆ ಮಾಹಿತಿ ಬರ್ತಕ್ಕಂಥದ್ದು. ಯಾರು ಅರ್ಹರಿದ್ದಾರೆ, ಬಹುತೇಕ ಯಾರು ವೆಲ್ ಟು ಡೂ ಇರ್ತಾರೆ, ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ, ಅಂಥವ್ರು ಯಾರನ್ನ ಉಪೇಕ್ಷಿಸಿದ್ದಾರೆ ಅಂಥವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಮಾತು ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಆದರೆ ಕ್ಯಾಬಿನೆಟ್